ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಸೀತಾ ನದಿಯಲ್ಲಿ ವ್ಯಾಪಕ ಮರಳುಗಾರಿಕೆ ನಡೀತಾ ಇದೆ. ಸಾಂಪ್ರದಾಯಿಕ ಮರಳುಗಾರಿಕೆಗೆ ಜಿಲ್ಲಾಡಳಿತ ಇಲ್ಲಿ ಅವಕಾಶ ನೀಡಿದೆ. ಆದರೆ ಸೀತಾ ನದಿಯ ಕವಲು ಪ್ರದೇಶದಲ್ಲಿ ಸಾವಿರಾರು ಮೆಟ್ರಿಕ್ ಟನ್ ಮರಳು ತೆಗೆಯುವುದಕ್ಕೆ ಅವಕಾಶ ನೀಡಿರುವುದನ್ನು ಸ್ಥಳೀಯರು ವಿರೋಧಿಸಿದ್ದಾರೆ. ಜಿಲ್ಲಾಡಳಿತಕ್ಕೆ ದೂರು ನೀಡಿದ್ದು ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಕಿರು ನದಿಯಲ್ಲಿ ಭಾರಿ ಪ್ರಮಾಣದ ಮರಳುಗಾರಿಕೆ ನಡೀತಾ ಇರುವುದು ಆತಂಕಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಉಡುಪಿ ಪ್ರತಿನಿಧಿ ನಡೆಸಿರುವ ವಾಕ್ ಥ್ರೂ ಇಲ್ಲಿದೆ. ಕರಾವಳಿಯ ಅನೇಕ ನದಿ ಪಾತ್ರದ ಪ್ರದೇಶಗಳಲ್ಲಿ ಅಕ್ರಮ ಮರಳುಗಾರಿಕೆಯ ಬಗ್ಗೆ ಆಗಾಗ ಸುದ್ದಿ ಆಗುವುದನ್ನು ನಾವು ನೋಡಿದ್ದೇವೆ. ಈಗ ನಾವು ಹೊಸಾಳ ಗ್ರಾಮದ ಒಂದು ಪರಿಸರದಲ್ಲಿದ್ದೇವೆ. ಸೀತಾ ನದಿ ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದೇವೆ. ಈಗ ನಮ್ಮ ಕಣ್ಣೆದುರೇ ಆಗ್ತಾ ಇರುವಂಥ ಮರಳುಗಾರಿಕೆಯನ್ನು ನೀವು ಇಲ್ಲಿ ಗಮನಿಸಬಹುದು. ಇಲ್ಲಿ ಮರಳುಗಾರಿಕೆಗೆ ಅವಕಾಶ ಇದೆ, ಆದರೆ ಅವೈಜ್ಞಾನಿಕವಾಗಿ ಮರಳುಗಾರಿಕೆಯನ್ನು ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಸ್ಥಳೀಯರ ಗಂಭೀರವಾದ ಆರೋಪ. ಸೀತಾ ನದಿ ಸುಮಾರು 60 ಅಡಿ ಅಗಲ ಇದ್ದರೆ ಇವರು ಮರಳುಗಾರಿಕೆಯನ್ನು ಮಾಡುವ ಮೂಲಕ 160 ಅಡಿ ಅದನ್ನು ಮಾಡಿಟ್ಟಿದ್ದಾರೆ ಅನ್ನುವಂಥದ್ದು ಆರೋಪ. ಇದರಿಂದ ಮಣ್ಣಿನ ಸವಕಳಿ ಜಾಸ್ತಿ ಆಗ್ತಾ ಇದೆ, ಪಕ್ಕದ ಕೃಷಿ ಭೂಮಿಗಳಿಗೆ ಹಾನಿ ಆಗ್ತಾ ಇದೆ, ಮನೆಗಳಿಗೆ ಹಾನಿ ಆಗ್ತಾ ಇದೆ, ರಸ್ತೆಗಳಿಗೆ ಹಾನಿ ಆಗ್ತಾ ಇದೆ ಅನ್ನುವಂಥದ್ದು. ನದಿ ಪಾತ್ರದ ಪ್ರದೇಶಗಳನ್ನು ನೀವು ಇಲ್ಲಿ ಗಮನಿಸೋದಾದರೆ ಸಾಕಷ್ಟು ಸವಕಳಿಯಾಗಿ ಇಡೀ ಭೂಮಿಯೇ ಕರಗಿ ಹೋಗಿರುವುದನ್ನು ನೀವು ಗಮನಿಸ್ಬೋದು. ಸಾಕಷ್ಟು ತೆಂಗಿನ ತೋಟಗಳಿಗೆ, ಕೃಷಿ ಭೂಮಿಗಳಿಗೆ ಇದರಿಂದ ಹಾನಿಯಾಗಿದೆ ಅನ್ನುವಂಥದ್ದು ಒಂದು ಭಾಗ. ಮತ್ತು ಹಗಲು ಇರುಳು ಅನ್ನೋದೇ ಅಕ್ರಮವಾಗಿ ಇಲ್ಲಿ ಮರಳುಗಾರಿಕೆ ನಿರಂತರವಾಗಿ ಆಗ್ತಾ ಇದೆ ಮತ್ತು ಮಾಡುವ ಕ್ರಮದಲ್ಲಿ ಅವೈಜ್ಞಾನಿಕತೆ ಇದೆ ಅನ್ನುವಂಥದ್ದು ಅಲ್ಲಿ ನೋಡ್ಬೋದು ನೀವು. ಇನ್ನು ಅಲ್ಲಿ ಲಾರಿಗಳಿಗೆ ತುಂಬಿಸ್ತಾ ಇರುವಂಥದ್ದು, ಅವರಿಗೆ ಅಂತಲೇ ಒಂದು ಪ್ರತ್ಯೇಕವಾದ ರಸ್ತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಎಲ್ಲೊಂದು ಸಾರ್ವಜನಿಕರಿಗೆ, ಗ್ರಾಮಸ್ಥರಿಗೆ ಒಂದು ರಸ್ತೆ ಬೇಕು ಅಂದರೆ ಪಂಚಾಯತಿಂದ ಎಷ್ಟೆಲ್ಲ ಕಷ್ಟ ಇರುತ್ತೆ. ಆದರೆ ಇಂಥ ಉದ್ಯಮಿಗಳು ತಮಗೆ ಬೇಕಾದ ರೀತಿಯಲ್ಲಿ ರಸ್ತೆಯನ್ನು ಮಾಡಿಕೊಂಡು ತಮಗೆ ಬೇಕಾದಷ್ಟು ಹೊಯ್ಗೆಯನ್ನು ಮರಳನ್ನು ಸಾಗಿಸುವುದಕ್ಕೆ ಅವಕಾಶ ಆಗಿದೆ ಅನ್ನುವಂಥದ್ದು ಇಲ್ಲಿಯ ಗ್ರಾಮಸ್ಥರ ಆರೋಪ. ಇಲ್ಲೇ ಪಕ್ಕದಲ್ಲೇ ಒಂದು ಬಾವಿ ಇದೆ, ನಾವು ಗಮನಿಸ್ಬೋದು. ಇದು ಪಂಚಾಯತಿನಿಂದ ಈ ಭಾಗದ ಎಲ್ಲ ಗ್ರಾಮಸ್ಥರಿಗೆ ಇದೇ ಬಾವಿಯ ನೀರು ಹೋಗುವಂಥದ್ದು. ಅದು ನದಿಯ ಎಡ್ಜಿಗೆ ಬಂದು ಬಿಟ್ಟಿದೆ, ನೀವು ಗಮನಿಸಿ. ಅದು ಇನ್ನು ಈ ಮಳೆಗಾಲದಲ್ಲಿ ಕುಸಿದರೂ ಕೂಡ ಆಶ್ಚರ್ಯ ಇಲ್ಲ ಅನ್ನುವಂಥದ್ದು. ಸೊ ಸಾಕಷ್ಟು ಆರೋಪಗಳಿವೆ ಈ ಒಂದು ನದಿಯಲ್ಲಿ ನಡೀತಾ ಇರುವಂಥ ಮರಳುಗಾರಿಕೆಯ ಬಗ್ಗೆ. ಸ್ಥಳೀಯರನ್ನು ಮಾತನಾಡಿಸೋಣ, ಅವರ ಅಭಿಪ್ರಾಯವನ್ನು ಕೇಳೋಣ, ಯಾಕೆ ಅವರದ್ದು ಹೋರಾಟ ಅನ್ನೋದನ್ನು ತಿಳ್ಕೊಳ್ಳೋಣ. ಯಾಕೆ ಇದು ಪರ್ಮಿಷನ್ ಇದ್ದರೂ ಆಗ್ತಾ ಇದೆ, ಪರ್ಮಿಷನ್ ಇದೆಯಲ್ಲ ಆಗೋದಕ್ಕೆ, ನಿಮ್ದು ಯಾಕೆ ಆಕ್ಷೇಪ ಅಂತ? ಟೆಂಡರ್ ನಮ್ಮ ಹೊಳೆ ಇರೋದೇ 1400 ಮೀಟ್ರ್ ಹೊಳೆ. ಇಲ್ಲಿಗೆ ಕೊಟ್ಟಂಥ ಟನ್ನೇಜ್ ಇದೆಯಲ್ಲ 1,13,000 ಮೆಟ್ರಿಕ್ ಟನ್ ಕೊಟ್ಟಿದ್ದಾರೆ. ಒಂದು ಹಾಗೆ 3 ಪಾಯಿಂಟ್ಗಳು ಮಾಡಿದ್ದಾರೆ. ಒಂದು KRDL ಅಂತ ಹೇಳಿ ಅದಕ್ಕೆ ಬೇಕಾಗಿ 18,000 ಕೊಟ್ಟಿದ್ದಾರೆ. ಇನ್ನೂ ಒಂದು 13,000 ಮೆಟ್ರಿಕ್ ಟನ್ ಹಾಕ್ಕೊಂಡಿದ್ದಾರೆ. 1.5 ಲಕ್ಷ ಮೆಟ್ರಿಕ್ ಟನ್ ಕೊಟ್ಟರೆ ಈ ಊರಿನ ಕೃಷಿ ಭೂಮಿಗಳಿಗೆ ಯಾರು ಹೊಣೆ ಆಗ್ತಾರೆ? ಇವರೀಗ ವೈಜ್ಞಾನಿಕತೆಯಿಂದ ಸಾಂಪ್ರದಾಯಿಕ ಮರಳುಗಾರಿಕೆ ಅಂದಿದ್ರಿ, ನೀವು ನೋಡಿ ಇವಾಗ ಸಾಂಪ್ರದಾಯಿಕ ಮರಳುಗಾರಿಕೆ ಇಲ್ಲಿ ನಡೀತಾ ಇದೆಯಾ? ಇದರ ಬಗ್ಗೆ ಸರಿಯಾದ ಮಾಹಿತಿಯನ್ನು ಇಲಾಖಾಧಿಕಾರಿಗಳಿಗೆ ಕೊಟ್ಟದಿದ್ದರು ಅವ್ರು ಬಂದು ಸ್ಥಳ ಭೇಟಿ ಯಾಕೆ ಮಾಡೋದಿಲ್ಲ? ಸಂಬಂಧಪಟ್ಟ ಇಲಾಖೆಯ DC ಅವರಿಂದ 2022ರಿಂದ ಹೋರಾಟ ಮಾಡ್ತಾ ಇದ್ದೀವಿ. ವೈಜ್ಞಾನಿಕ ಏನೂ ಸ್ಪಂದಿಸ್ತಿಲ್ಲ. ಗ್ರಾಮಸ್ಥರಿಗೆ ಅಂತ ಹೇಳಿದ್ರೆ ಸರ್, ಈ ಮರಳುಗಾರಿಕೆ ಮಾಡೋದ್ರಿಂದ ಇಲ್ಲಿ ಏನಾಗುತ್ತೆ, ಬಾವಿಗಳ ನೀರೆಲ್ಲ ಉಪ್ಪಾಗೋ ಸಾಧ್ಯತೆ ಇದೆ. ಮತ್ತು ಇಲ್ಲಿ ಕಿರುದಾದ ರಸ್ತೆ ಇದೆ. ರಸ್ತೆ ನೀವು ನೋಡಿದ್ರಿ, ಈಗ ಬಂದಿದ್ರಿ, ಆ ರಸ್ತೆ ಚಿಕ್ಕದಾಗಿದೆ. ಇಲ್ಲಿ ಲಾರಿಗಳು ದಿನನಿತ್ಯ ಓಡಾಡಿದರೆ ಆ ರಸ್ತೆಯಲ್ಲಿ ಬೇರೆ ಶಾಲಾ ಮಕ್ಕಳು 4-5 ಸ್ಕೂಲ್ ಬಸ್ ಬರುತ್ತೆ. ಅವರು ಆಲ್ರೆಡಿ ಈಗ ಬರುವುದಿಲ್ಲ ಅಂತ ಹೇಳಿದ್ದಾರೆ ಒಳಗಡೆಗೆ. ನಾವು ಹೋಗಿ ಹೇರಾಡಿಯಲ್ಲಿ ಬಿಡಬೇಕು. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ಬರುವುದಿಲ್ಲ ಅನ್ನೋ ಕಾರಣದಿಂದ ಕಿರುದಾದ ರಸ್ತೆಯಲ್ಲಿ ಹೆಣ್ಮಕ್ಳು, ಗಾಡಿಗಳು, ಇನ್ನೊಂದು ವಯಸ್ಸಾದವರು ಹಾಲ್ ಡೈರಿಗೆ ಹೋಗ್ತಾರೆ. ಅದರಿಂದ ಸಮಸ್ಯೆ ಆಗುತ್ತೆ, ಅವ್ರಿಗೆ ಹೋಗಲಿಕ್ಕೆ ಆಗೋದಿಲ್ಲ. ಅದು ಒಂದು ಸಮಸ್ಯೆ. ಇನ್ನೊಂದು, ಈ ಭಯಗಳು ನೋಡಿದರೆ ಇಷ್ಟು ಜನ ಇದ್ದಾರೆ, ಇವರು ನಾಳೆ ಇಲ್ಲಿ ಇದೇ ರಸ್ತೆಯಲ್ಲಿ ಓಡಾಡ್ತಾರೆ. ನಮ್ಮ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ. ಇದರಿಂದ ಜನರು ಸಾಂಪ್ರದಾಯಿಕವಾಗಿ ಜೀವನೋಪಾಯ ಏನು ಮಾಡಿಕೊಳ್ತಾ ಇದ್ರು, ಮೀನು ಹೆಕ್ಕುವುದಿರ್ಬೋದು ಅಥವಾ ಬೇರೆ ಬೇರೆ ಕೃಷಿ ಚಟುವಟಿಕೆ ಇರ್ಬೋದು, ಎಲ್ಲದಕ್ಕೂ ಕೂಡ ಈ ಒಂದು ಮರಳುಗಾರಿಕೆಯಿಂದ ಅಡ್ಡಿಯಾಗಿದೆ ಅನ್ನುವಂಥದ್ದು ಮುಖ್ಯ ಆರೋಪ ಇರುವಂಥದ್ದು. ನಗರದ ಅಭಿವೃದ್ಧಿಗೆ ಮರಳು ಮುಖ್ಯ ನಿಜ, ಆದರೆ ಅವೈಜ್ಞಾನಿಕವಾಗಿ ಮರಳು ತೆಗೆಯುವುದರಿಂದ ಗ್ರಾಮಗಳ ಸಮಸ್ಯೆ ಏನಾಗ್ತಾ ಇದೆ ಅದರ ಬಗ್ಗೆಯೂ ಕೂಡ ಜಿಲ್ಲಾಡಳಿತ ಗಮನ ಹರಿಸಬೇಕು ಅನ್ನುವಂಥದ್ದು ಇಲ್ಲಿನ ಜನರ ಒತ್ತಾಯ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.